ಜೈ ಶ್ರೀರಾಮ್. ಶ್ರಾವಣ ಮಾಸದ ಭಜನೆ, ಹನುಮಾನ್ ಚಾಲೀಸ್ ಭಜನೆ ಮಾಡಲು ನಾವು ಬಾದಾಮಿ ಬಳಿ ಇರುವಂತಹ ಚೋಳದ ಗುಡ್ಡ, ಅಲ್ಲಿಗೆ ಮಂಗಳಗುಡ್ಡ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಿನ್ನೆ ಎಲ್ಲ ನಮ್ಮ ಗುರುಗಳು ತಮ್ಮ ವಾನರ ಸೇನೆ ಸಮೇತ ಹೋಗಿದ್ದಾರೆ. ನಾವು ಸ್ವಲ್ಪ ಲೇಟ್ ಆಗಿದೆ ಹೋಗೋದು. ಇವತ್ತು ಏಕಾದಶಿ ಇರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರ ಇದ್ದೀವಿ, ಇನ್ನೊಂದು ತಾಸು. ನಮ್ಮ ಜೊತೆ ಸಂತೋಷರು, ಆಮೇಲೆ ಅವ್ರ ಹಳೆಯ ಒಬ್ಬರು ಇದ್ದಾರೆ ಕಾರಲ್ಲಿ. ಇಲ್ಲೇ ಹತ್ರ ಇದ್ದೀವಿ, ನೋಡ್ಬೋದು. ಇನ್ನೇನು ದೂರ ಇಲ್ಲ, ಇನ್ನೊಂದು ತಾಸು ದಾರಿ. ಅಲ್ಲಿ ಹೋದ್ಮೇಲೆ ಮಂಗಳಗುಡ್ಡದಲ್ಲಿ ದೇವಸ್ಥಾನ ಎಲ್ಲ ತೋರಿಸ್ತೀನಿ, ಭಜನೆ ಯಾವ ಥರ ಇರುತ್ತೆ ಎಲ್ಲನೂ ತೋರಿಸ್ತೀನಿ ನಿಮಗೆ. ಜೈ ಶ್ರೀರಾಮ್. ಮಂಗಳಗುಡ್ಡ ಗ್ರಾಮ. ಇವತ್ತು ಹನುಮಾನ್ ಚಾಲೀಸ್ ಭಜನೆ ಮಾಡೋಕ್ಕೆ ಮಂಗಳಗುಡ್ಡ ಗ್ರಾಮದಲ್ಲಿರುವಂತಹ ಸಿದ್ಧಾರೂಢ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂಗಳಗುಡ್ಡ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಇವತ್ತು ಹನುಮಾನ್ ಚಾಲೀಸ್ ಮಾಡೋಕ್ಕೆ ಬಂದಿದ್ದೀವಿ. ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ.
ಹನುಮಾನ್ ಚಾಲೀಸ್ ಭಜನೆ ಆಯಿತು. ಭಜನೆ ಮುಗಿಸ್ಕೊಂಡು ವಾಪಸ್ ಹೂವಿನ ಹಡಗಲಿ ಹೋಗೋ ದಾರಿಲಿ ಪಟ್ಟದ ಕಲ್ಲಿಗೆ ಹೋಗಿ ಒಳಗಡೆ ದರ್ಶನ ಮಾಡೋಣ ಸ್ವಾಮಿದು ಶಿವಪ್ಪಂದು ಅಂತ ಬಂದ್ವಿ. ನಾವು ಸಂತೋಷರು ಎಲ್ಲ
ಈಗ ತಾನೇ 120 ರೂಪಾಯಿ ಎಷ್ಟು 105 ರೂಪಾಯಿ ಟಿಕೆಟ್ ಕೊಟ್ಟು ಆನ್ಲೈನಲ್ಲಿ ಟಿಕೆಟ್ ಆದರೆ ಸ್ಕ್ಯಾನ್ ಮಾಡಿ ತೊಗೊಳೋದಾದರೆ 105 ರೂಪಾಯಿ ಒಬ್ರಿಗೆ 35 ರೂಪಾಯಿ. ನೀವು ಆಫ್ಲೈನ್ ಕ್ಯಾಶ್ ಕೊಡ್ತೀನಿ ಅಂದರೆ ಒಬ್ರಿಗೆ 40 ರೂಪಾಯಿ. ಆ ಥರ ಸಿಸ್ಟಮ್ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಗೋಪುರ ಎಲ್ಲ ನೋಡ್ರಿ. ಏಯ್ ಬೀಳ್ತಾರ. ನೀವಿಲ್ಲಿ ನೋಡ್ಬೋದು ಈಗ ಮಲ್ಲಿಕಾರ್ಜುನ ದೇವಾಲಯ, ಗಳಗನಾಥ ದೇವಾಲಯ, ಸಂಗಮೇಶ್ವರ ದೇವಾಲಯ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡೋಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ ಈಗ. ಈ ಕಡೆ ಯಾರೋ ಮಾರ್ಕು ಬರ್ರಿ. ಒಳಗಡೆ ಗರ್ಭಗುಡಿಯಲ್ಲಿ ನೀವು ಶಿವಲಿಂಗ ಇರೋದು ಕಾಣಿಸ್ತೈತೆ ನೋಡ್ಬೋದು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಈ ಲಿಂಗಕ್ಕೆ ಪೂಜೆ ಪುನಸ್ಕಾರನ ಮಾಡೋ ಆಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಯಾಕಂದರೆ 1000 ವರ್ಷ ಉಳಿಬೇಕು ಲಿಂಗ. ಕುಂಕುಮ ಹಚ್ಚಂಗಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಒಬ್ಬ ಅರ್ಚಕರು ನನಗೆ ಇದನ್ನು ಹೇಳಿದ್ರು, ಒಳಗಡೆ ಇರುವಂಥ ಮೇನ್ ಶಿವಲಿಂಗಕ್ಕೆ ಮಾತ್ರ ಪೂಜೆ ಪುನಸ್ಕಾರ ಆಗ್ತದೆ. ಇಲ್ಲೆಲ್ಲ ಸುಮ್ಮನೆ ಹಂಗೆ ಕೈ ಮುಗಿದು ಹೋಗೋದು. ಎದುರುಗಡೆ ನಂದಿ ನೋಡ್ಬೋದು, ಎಲ್ಲ ಡಿಸ್ಟ್ರಾಯ್ ಆಗಿದೆ. ಪೂಜೆ ಇಲ್ಲ, ನಂದಿನ ಎಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ನಂದಿ ಭಗ್ನ, ಹೆಂಗೆ ಭಗ್ನ ಮಾಡಿದ್ದಾರೆ ನೋಡ್ರಿ. ಮನ್ಸಾದ್ರೆ ಹೆಂಗೆ ಬರುತ್ತೆ. ಬರ್ರಿ ಸ್ವಾಮಿ ಕುಂತ್ಕೊಂಡ ಒಳಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡ್ರಿ ಎಂಥ ಲಿಂಗ, ನೋಡ್ರಿ ಎಂಥ ಎತ್ತರದ ಲಿಂಗ. ಬಾ ನೋಡ್ಬೋದು ಇಲ್ಲಿ ಶಿವಲಿಂಗ. ಟಾರ್ಚ್ ಆನ್ ಮಾಡ್ರಿ ನೋಡ. ಮಹಾದೇವ ಶಂಭೋ ಶಂಕರ. ನೀವಿಲ್ಲಿ ನೋಡ್ಬೋದು ಅತ್ಯಂತ ಎತ್ತರದ ನಂದಿ. ಸ್ವಾಮಿ ಎಷ್ಟು ಚಂದ ಇದೆ ನೋಡ್ರಿ. ಎದುರುಗಡೆನೆ ಶಿವಪ್ಪ ಮಹಾದೇವ. ಅನ್ಎಕ್ಸ್ಪೆಕ್ಟೆಡ್ ಆಗಿ ದಕ್ಷಿಣ ಕಾಶಿಗೆ ಬಂದಿದ್ದೀವಿ. ಪಟ್ಟದಕಲ್ಲಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡು ಸೀದಾ ಬನಶಂಕರಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಆನ್ ದ ವೇಯಲ್ಲೇ ದಕ್ಷಿಣ ಕಾಶಿ ಯಾವುದಿರ್ಬೋದು ಗೆಸ್ ಮಾಡಿರಿ. ಕರೆಕ್ಟ್, ದಕ್ಷಿಣ ಕಾಶಿ ಅಂತ ಕರೆಯುವಂತಹ ನಮ್ಮ ಪ್ರಸಿದ್ಧ ಮಹಾಕೂಟಕ್ಕೆ ಈಗ ಬಂದಿದ್ದೀವಿ ನೋಡ್ಬೋದು.
ನೋಡ್ಬೋದು ನೀವು ಇಲ್ಲೆಲ್ಲ. ಈ ಮಹಾಕೂಟೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ವಿ. ನೋಡ್ಬೋದು ಮೇಲೆ ಶ್ರೀ ಕ್ಷೇತ್ರ ಮಹಾಕೂಟೇಶ್ವರ ದಕ್ಷಿಣ ಕಾಶಿ, ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ. ನೋಡ್ಬೋದು ನೀವು ಭಕ್ತಾದಿಗಳು ಕಾಶಿ ತೀರ್ಥಕ್ಕೆ ಹೋಗೋ ದಾರಿ ಅಂದರೆ ಗಂಗಾ ಸ್ನಾನ ಮಾಡೋದಕ್ಕೆ ನೀವು ಈ ಕಡೆ ಹೋಗಬೇಕು. ಇದೇ ದೇವಸ್ಥಾನ, ಒಳಗಡೆ ಹೋಗ್ಬೋದು. ಹೌದು, ಇದೇ ನೋಡಿ, ಇಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿ ಸ್ನಾನ ಇಲ್ಲಿ ನೋಡ್ಬೋದು ನೀವು ಉದಾಹರಣೆಗೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟಿಕೆಟ್ ಕೊಡ್ತಾರಂತೆ ಸ್ನಾನ ಮಾಡೋದಕ್ಕೆ. ಆದರೆ ದಯವಿಟ್ಟು ಸ್ವಚ್ಛತೆ ಕಾಪಾಡ್ರಿ. ಬಟ್ಟೆ ತೊಳೆಯೋದು, ಶಾಂಪು, ಸೋಪು ಯಾವನ್ನೂ ಬಳಸಬಾರ್ದು. ನೀವು ಸ್ನಾನ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಕೊನೆ ಪಕ್ಷ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡಾದರೂ ಹೋಗ್ಬೋದು. ಇದೇ ದೇವಸ್ಥಾನ. ದಯವಿಟ್ಟು ಎಲ್ಲರೂ ಸ್ವಚ್ಛತೆ ಕಾಪಾಡ್ರಿ. ಅಲ್ಲಿ ನಿಮಗೆ ಒಳಗಡೆ ಹೋದರೆ ಲಿಂಗ ಸ್ವಾಮಿ ಇರೋದಲ್ಲೇ. ಅಲ್ಲಿ ಗುಳ್ಳೆ ಬರ್ತಾ ಇದೆಯಲ್ಲ, ಅಲ್ಲಿ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗಿ ಒಳಗಡೆ ಸ್ವಾಮಿ ದರ್ಶನ ಮಾಡ್ಬೋದು. 10 ರೂಪಾಯಿ ಟಿಕೆಟ್ ಒಬ್ಬರಿಗೆ. ಎಂಥ ಬೇಸಿಗೆ ಇದ್ರೂ ಸತ್ತಿಗೂ ಗಂಗಮ್ಮ ಇಲ್ಲಿ ಇದ್ದೇ ಇರ್ತಾಳೆ. ಎಲ್ಲ ಮಹಾದೇವನ ಲೀಲೆ. ವೀರಭದ್ರೇಶ್ವರ ಸ್ವಾಮಿ ದರ್ಶನ ನೋಡ್ಬೋದು. ಸ್ನಾನ ಮಾಡ್ಕೊಳ್ಬೇಕು. ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿದೆ ದರ್ಶನ ಮಾಡಿರಿ. ಅದಾದಮೇಲೆ ನೀವು ಇಲ್ಲಿ ನವಗ್ರಹಗಳ ದರ್ಶನ ಮಾಡಿರಿ. ಮಹಾಕೂಟದಿಂದ ಬನಶಂಕರಿಗೆ. ಮಹಾಕೂಟದಿಂದ ಬನಶಂಕರಿಗೆ ಹೋಗ್ತಾ ಇದ್ವಿ. ಆನ್ ದ ವೇಯಲ್ಲಿ ಶಿವಯೋಗಿ ಮಂದಿರಕ್ಕೆ ಬಂದಿದ್ದೀವಿ. ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧವಾದಂತಹ ಒಂದು ಸ್ಥಳಗಳಲ್ಲಿ ಇದು ಕೂಡ ಒಂದು ಶಿವಯೋಗಿ ಮಂದಿರ. ಇಲ್ಲಿ ನನಗೆ ತುಂಬ ಇಷ್ಟವಾದದ್ದು ಏನಂದರೆ ಗೋಶಾಲೆ. ತುಂಬ ಅಂದರೆ ತುಂಬ ಹಸುಗಳಿದ್ದಾವೆ ಇಲ್ಲಿ. ಆಮೇಲೆ ವಿಭೂತಿ ತಯಾರು ಮಾಡ್ತಾರೆ ಇಲ್ಲಿ, ಅದು ಪ್ರಮುಖವಾದದ್ದು. ಇಡೀ ಕರ್ನಾಟಕಕ್ಕೆ ಇಲ್ಲಿಂದ ಸಪ್ಲೈ ಆಗುತ್ತೆ. ಇವತ್ತಿನ ದಿನ ಇಲ್ಲಿ ಬಂದರೂ ತುಂಬ ಖುಷಿಯಾಗಿದೆ. ದೇವಸ್ಥಾನ ಇರೋದು ಆ ಕಡೆಗೆ, ಅಲ್ಲಿ ಅಜ್ಜರದು ಇರೋದು. ಮೊದಲು ದರ್ಶನ ಮಾಡ್ಕೊಂಡು ಆಮೇಲೆ ಗೋಶಾಲೆ ನೋಡ್ಕೊಂಡು, ಈಗ ಅಲ್ಲಿ ನೋಡ್ತಿದ್ರಲ್ಲ ಅದು ವಿಭೂತಿ ಫ್ಯಾಕ್ಟ್ರಿ ಎದುರುಗಡೆ, ಇದು ಗೋಶಾಲೆ. ಮೊದಲು ಅಜ್ಜರದು ದರ್ಶನ ಮಾಡ್ತೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಪ್ರಶಾಂತವಾಗಿದೆ, ನೋಡ್ಬೋದು ನೀವು. ಬಹಳ ಶ್ರಮ
ವಹಿಸಿ ಕಟ್ಟಿರುವಂಥ ಒಂದು ಆಧ್ಯಾತ್ಮಿಕ ಸ್ಥಳ ಇದು, ಶಿವಯೋಗಿ ಮಂದಿರ. ಅಜ್ಜಾರದು ಸಮಾಧಿಗಳು ನೀವು ನೋಡ್ಬೋದು ಇಲ್ಲಿ. ಈಗ ನಾವು ಬನಶಂಕರಿ ದೇವಸ್ಥಾನದಲ್ಲಿ ಇದ್ದೀವಿ. ಅಮ್ಮನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಮಹಾಕುಟೇಶ್ವರನ ದರ್ಶನ ಆಯಿತು. ಈಗ ಅಮ್ಮನ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅಮ್ಮಗೆ ಅಂತ ಸೀರೆ ಎಲ್ಲ ತಗೊಂಡಿದ್ದೀನಿ. ಇವತ್ತು ಮಂಗಳವಾರ, ಹಂಗೆ ಹೋಗಬಾರ್ದು. ಹೂವು, ಬಾಳೆಹಣ್ಣು ಎಲ್ಲ ತಗೊಂಡು ಹೋಗಿದ್ದೀನಿ. ನೋಡ್ರಿ, ಅಮ್ಮನ ದರ್ಶನ ಮಾಡಿರಿ. ಬನಶಂಕರಿ ಅಮ್ಮನ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೋಸ್ಕರನೇ ಹೊರಗಡೆಯಿಂದನೇ ನಿಮಗೆ ಗೋಪುರ ತೋರಿಸ್ತಾ ಇದ್ದೀನಿ, ದರ್ಶನ ಮಾಡಿಬಿಡಿ. ಇವತ್ತು ಎಂಥ ಪುಣ್ಯದ ದಿನ ನಮಗೆ ಅಂದರೆ, ಶ್ರಾವಣ ಮಾಸ, ಮಂಗಳವಾರ ಬೇರೆ, ಅಮ್ಮನ ದರ್ಶನ. ನಾವು ಬರ್ತೀವಿ ಅಂತ ಅಂದ್ಕೊಂಡಿದ್ದಿಲ್ಲ, ಅಮ್ಮ ಇವತ್ತು ಕರ್ಸ್ಕೊಂಡು ಭಾಳ ಸಂತೋಷ ಆಯಿತು ನಮಗೆ. ಮರೆಯಲಾರದಂಥ ಒಂದು ದಿನ ಅಂತ ಹೇಳೋಕ್ಕೂ ಇಷ್ಟಪಡ್ತೀವಿ ನಾವು. ಒಟ್ಟಿನಲ್ಲಿ ಇವತ್ತಿನ ನಮ್ಮ ಒಂದು ದಿನ ಬಹಳ ಯಶಸ್ವಿಯಾಗಿ ಭಾಳ ಸಂತೋಷದಿಂದ ಕೊನೆಗೊಳ್ತಾ ಇದೆ. ಈಗ ವಾಪಸ್ ಹೂವಿನಡಗಿ ಹೋಗ್ತಾ ಇದ್ದೀವಿ. ಈಗ ಭಜನೆ ಆಯಿತು. ಅಲ್ಲಿಂದ ಪಟ್ಟದಕಲ್ಲಲ್ಲಿ ಸ್ವಾಮಿ ದರ್ಶನ ಮಾಡಿ, ಅಲ್ಲಿಂದ ಶಿವಯೋಗಿ ಮಂದಿರ, ಅಲ್ಲಿಂದ ಮಹಾಕೂಟ, ಆಮೇಲೆ ಕೊನೆಯದಾಗಿ ಬನಶಂಕರಿ ಎಲ್ಲ ಆಯಿತು. ಸಂಪೂರ್ಣ ಆಯಿತು ಇವತ್ತಿನ ದಿನ. ಇವತ್ತು ನಾವು ಸಂತೋಷರು ಭಾಳ ಸಂತೋಷವಾದಿ ದಿನ ಕಳೆದ್ವಿ ಕೊನೆಗೂ ನಮ್ಮ ಸ್ವಾಮಿ ದಯೆಯಿಂದ. ಜೈ ಶ್ರೀರಾಮ್.